ಪಟ್ಟ, ಕಿರೀಟ, ಅಧಿಕಾರ ಇದಕ್ಕಾಗಿ ದೇಶದಲ್ಲಿ ಅದೆಷ್ಟೋ ಯುದ್ಧಗಳು ನಡೆದು ಹೋಗಿದ್ದಾವೆ. ಒಬ್ಬರ ಕೈಲಿರುವಂತಹ ಪರಮಾಧಿಕಾರವನ್ನ ಕಿತ್ಕೊಂಡು ಸಾಮ್ರಾಜ್ಯ ವಿಸ್ತರಣೆಗೆ ಕದನಗಳೇ ಆಗಿ ಹೋಗಿದ್ದಾವೆ. ಈಗ ಕರ್ನಾಟಕದ ರಾಜಕೀಯದಲ್ಲಿ ನಡೀತಾ ಇರುವುದು ಅಸ್ತಿತ್ವದ ಸಮರ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅನ್ನುವಂತಹ ಮದಗಜಗಳ ನಡುವಿನ ಕುರ್ಚಿ ಕದನ. ಈ ಯುದ್ಧದ ಕೌತುಕದಲ್ಲಿ ಡಿಕೆ ಬಣ ಇಂದ್ರಪ್ರಸ್ಥದಲ್ಲಿ ದಾಳ ಉರುಳಿಸಿದೆ. ಇದಕ್ಕೆ ಪ್ರತಿಯಾಗಿ ಸಿಎಂ 5 ವರ್ಷದ ದಾಳವನ್ನ ಉರುಳಿಸಿ ಅಖಾಡಕ್ಕೆ ಧುಮುಕಿದ್ದಾರೆ. ರಣರಂಗ ರಾಜ್ಯ ರಾಜಕೀಯ ಈಗ ಅಕ್ಷರಶಃ ರಣರಂಗ. ಕತ್ತಿ ಗುರಾಣಿ ನಡುವಿನ ಯುದ್ಧ ಅಲ್ಲ, ತಂತ್ರ ಪ್ರತಿತಂತ್ರ, ಎದುರಾಳಿಗಳ ನಡುವಿನ ಅಧಿಕಾರದ ಸಮರ. ಸಿದ್ದರಾಮಯ್ಯನವರ ಶಕ್ತಿ, ಡಿಕೆಶಿಯ ಯುಕ್ತಿಯಿಂದ ಕಟ್ಟಿದ ಸಾಮ್ರಾಜ್ಯದಲ್ಲೀಗ ಕುರ್ಚಿಯ ಕದನ ಏರ್ಪಟ್ಟಿದೆ. ಇಂದ್ರಪ್ರಸ್ಥದ ಹೈ ನಾಯಕರ ಮನೆ ಮುಂದೆ ಶಕ್ತಿ ಪ್ರದರ್ಶನದ ಆಟ ಶುರುವಾಗಿದೆ. ಒಬ್ಬರನ್ನ ಮಣಿಸೋಕೆ ಮತ್ತೊಬ್ಬರು ಚದುರಂಗದಾಟಕ್ಕೆ ಇಳಿದಿದ್ದಾರೆ. ದೆಹಲಿಗೆ ತೆರಳಿದ್ದ ಡಿಕೆ ಬಣದ ಜೊತೆ ಸಿಎಂ ಮಾತುಕತೆ. ಚಲುವರಾಯಸ್ವಾಮಿಗೆ ಕರೆ, ಸಿದ್ದು ರಣತಂತ್ರ ರೋಚಕ. ಐದು ವರ್ಷ ಅಧಿಕಾರ ಇರೋದೇ 5 ವರ್ಷ. ಅದರಲ್ಲೀಗ 2.5 ವರ್ಷ ಮುಗ್ದಿದೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪ್ರಹಸನ ಶುರುವಾಗಿದೆ. ಡೆಲ್ಲಿಯಲ್ಲಿ ರಾಜಕೀಯ ರಂಗದಾಟ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಬಣ ಎಐಸಿಸಿ ನಾಯಕರನ್ನ ಭೇಟಿ ಮಾಡುವಲ್ಲಿ ನಿರತವಾಗಿದೆ. ಆದ್ರೆ ಇತ್ತ ಡೆಲ್ಲಿ ಯಾತ್ರೆ ಮಾಡಿರೋ ಶಾಸಕರು, ಸಚಿವರನ್ನ ಮಾತಲ್ಲೇ ಕಟ್ಟ ಹಾಕೋಕೆ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಟಜಿ ಮಾಡಿದ್ದಾರೆ. ದೆಹಲಿಗೆ ತೆರಳಿರುವ ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಜೊತೆ ದೂರವಾಣಿ ಮೂಲಕ ಸಿಎಂ ಮಾತನಾಡಿದ್ದಾರೆ ಎಂಬ ಮಾಹಿತಿ ಇದೆ. ಕಾಂಗ್ರೆಸ್ನ ಕೆಲ ಶಾಸಕರು, ಸಚಿವರು ದೆಹಲಿಗೆ ತೆರಳಿರುವ ಬಗ್ಗೆ ಚರ್ಚೆ ನಡೀತಾ ಇರುವ ಹಿನ್ನೆಲೆ ಸಿಎಂ ಕರೆ ಮಾಡಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಕರೆ ಮಾಡಿದಾಗ ಕೇಂದ್ರ ಸಚಿವರ ಭೇಟಿಗೆ ಬಂದಿರೋದಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ನಂತರ ನಡೆದ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಲುವರಾಯಸ್ವಾಮಿ ಭಾಗಿಯಾಗಿದ್ರು ಎಂಬ ಮಾಹಿತಿ ಇದೆ. 5 ವರ್ಷ ನಾನೇ ಸಿಎಂ, ನೆಕ್ಸ್ಟ್ ನಂದೇ ಬಜೆಟ್. ಡಿಕೆ ಬಣದ ಡೆಲ್ಲಿ ಯಾತ್ರೆ ಬಗ್ಗೆಯೂ ಸಿಎಂ ಮಾತು. ಡಿಕೆ ಬಣ ಡೆಲ್ಲಿ ಯಾತ್ರೆ ಮಾಡಿದೆ ಅನ್ನೋದು ಸಿಎಂಗೆ ಗೊತ್ತಿಲ್ಲದ ವಿಚಾರ ಏನಲ್ಲ. ಆದ್ರೂ ಸಚಿವ ಚಲುವರಾಯಸ್ವಾಮಿ ಜೊತೆ ದೂರವಾಣಿ ಕರೆ ಮೂಲಕ ಮಾತನಾಡಿದೆ ಅಂತ ಖುದ್ದು ಸಿದ್ದರಾಮಯ್ಯ ಹೇಳಿದ್ದಾರೆ. ಪೂರ್ಣಾವಧಿ ಸಿಎಂ ನಾನೇ ಅಂತ ಮತ್ತೆ ಮಾತಿನ ಕಹಳೆ ಮೊಳಗಿಸಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಇನ್ನೆರಡು ಬಜೆಟ್ ಮಾಡ್ತೀರಾ ಸರ್? ಹೌದು, ಇನ್ನೆರಡು ಬಜೆಟ್. ಯಾವುದು ನೀನ್ ಯಾಕೆ ಅದನ್ನ ಕೇಳ್ತಾ ಇದ್ದೀಯ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ಶಾಸಕರು ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್ ಡೆಲ್ಲಿ ಹೋಗಿದ್ದಾರೆ. ನಾನು ಮಾತಾಡದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡದೆ. ಇದರಲ್ಲಿ ಬಂದಿದ್ರು, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ಡಿಕೆಶಿ ಬಣ ಡೆಲ್ಲಿಗೆ, ಸಿಎಂ ಬಣ ಡಿನ್ನರ್ ಮೀಟಿಂಗ್. ಡೆಲ್ಲಿಯಲ್ಲಿ ಡಿಕೆಶಿ ಬಣ ವರ್ಕೌಟ್ ಮಾಡ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಬಣ ಡಿನ್ನರ್ ನೆಪದಲ್ಲಿ ಸಭೆ ಮಾಡಿದೆ. ಸಚಿವ ಸತೀಶ್ ಜಾರಕಿಹೊಳಿಯ ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಈ ಸಭೆಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಕೆಎಚ್ ಮುನಿಯಪ್ಪ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಮಾಜಿ ಸಚಿವ ಕೆಎನ್ ರಾಜಣ್ಣ, ಎನ್.ಟಿ. ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆ ನಡೆಸಿದ್ದಾರೆ.
ಅಲ್ಲದೆ ಡಿಕೆಶಿಗೆ ಕೌಂಟರ್ ಕೊಡೋ ಬಗ್ಗೆ ಸಚಿವರು ಕಾರ್ಯತಂತ್ರ ರೂಪಿಸಿದ್ದಾರೆ ಎಂಬ ಮಾಹಿತಿ ಇದೆ. ನೋಡಿ, ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ. ಹೈಕಮಾಂಡ್ ವಿಷಯ ಮತ್ತೆ ಹೇಳಿದ್ದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಬೇಕಲ್ಲ. ಊಟ ಮಾಡಿದ್ವಿ, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ನಾನು, ಮಹದೇವಪ್ಪನವರು, ಆಮೇಲೆ ದಿನೇಶ್ ಗುಂಡೂರಾಯರು, ನಾವೆಲ್ಲ ಮೀಟ್ ಮಾಡಿದ್ದು, ಊಟ ಮಾಡಿದ್ವಿ ಚೆನ್ನಾಗಿ. ಊಟ ಮಾಡ್ಕೊಂಡು ಬಂದು ಅವರೆಲ್ಲ ಡೆಲ್ಲಿಗೆ ಹೋಗಿದ್ದಾರಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ? ಅದರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಯಾಕೆಂದರೆ ಯಾರ್ಯಾರು ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ. ನಾವು ಡೆಲ್ಲಿ ಯಾತ್ರೆ, ಡಿನ್ನರ್ ಸಭೆ, ಯಾರ ಪ್ಲಾನ್ ಸಕ್ಸಸ್, ಯಾರ ರಣತಂತ್ರ ಫ್ಲಾಪ್, ಇದೆಲ್ಲ ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ನಿಂತಿದೆ. ಇಷ್ಟೊಂದು ರಾಜಕೀಯ ರಂಪಾಟ ನಡೀತಾ ಇದ್ರು ಎಐಸಿಸಿ ನಾಯಕರು ಮಾತ್ರ ಸೈಲೆಂಟ್ ಸೂತ್ರ ಅನುಸರಿಸಿರೋದೇ ಯಕ್ಷ ಪ್ರಶ್ನೆಯಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.